ಹಾಯ್ ಆಲ್ ಸಂಡೇ ಸ್ಪೆಷಲ್ ಇವತ್ತು ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತೇಳಿ ಎಗ್ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದೆ. ಹಾಗೆ ನಮ್ಮ ಪುಟ್ಟ ಕೂಡ ಎದ್ದಿದ ತಕ್ಷಣ ಅವನನ್ನು ಕೂಡ ಸಮಾಧಾನ ಮಾಡ್ಕೊಂಡೆ. ಅವನು ಗುಡ್ ಮಾರ್ನಿಂಗ್ ಹೇಳ್ತೀನಮ್ಮ ಅಂತೇಳಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಳ್ದ ನಂತರ ಇಲ್ಲಿ ನಾನು ಒಗ್ಗರಣೆಗೆ ಅಂತೇಳಿ ಟೇಬಲ್ ಸ್ಪೂನ್ ಎಣ್ಣೆ ಜೊತೆಗೆ 1 ಸ್ಪೂನ್ ತುಪ್ಪವನ್ನ ಸೇರಿಸ್ಕೊಂಡು ಅದಕ್ಕೆ ಪಲಾವ್ ಐಟಮ್ಸ್ ಅಂದ್ರೆ ಪಲಾವ್ ಎಲೆ, ಅದು ಕಲ್ಲುವ, ಒಂದೆರಡು ಲವಂಗ ಹಾಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಂಡು ಅದಾದ ನಂತರ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದಂತಹ ಹಸಿರು ಮೆಣಸಿನಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗ್ಲಿ ಅಂತೇಳಿ ಹಾಕೊಂಡು ಹುರ್ಕೋತಾ ಇದ್ದೀನಿ. ನಂತರ ಕಟ್ ಮಾಡ್ಕೊಂಡಿರೋ ಒಂದು ಅರ್ಧ ಟೊಮೆಟೋನ ನಾನು ಬಳಸ್ಕೊಂಡಿದ್ದೀನಿ, ಯಾಕಂದ್ರೆ ಜಾಸ್ತಿ ಉಳಿದ್ರೆ ಅಷ್ಟು ಚೆನ್ನಾಗಿಲ್ಲ. ನಂತರ ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಕನ್ ಮಸಾಲೆ, ಸ್ವಲ್ಪ ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಬಿರಿಯಾನಿ ಪೌಡರ್ ಇದ್ರೆ ಅದನ್ನ ಹಾಕೊಂಡ್ರೆ ಇನ್ನು ಚಂದ ಇರುತ್ತೆ. ಅದ್ರ ಜೊತೆಗೆ ಪುದೀನಾ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಕೂಡ ಹಾಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಕಡಾಯಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿದ್ದಂತ ಮೊಟ್ಟೆನು ಕೂಡ ಎಳೆದ್ಬಿಟ್ಟು ಹಾಕೊಂಡು ಅದಕ್ಕೂ ಕೂಡ ಸ್ವಲ್ಪ ಗರಂ ಮಸಾಲೆ, ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಹಾಗೆ ಚಿಕನ್ ಮಸಾಲ ಇಷ್ಟನ್ನು ಹಾಕೊಂಡು ಅದನ್ನು ಕೂಡ ಒಂದು ಡೀಪ್ ಫ್ರೈ ಮಾಡ್ಕೊಂತಾ ಇದ್ದೀನಿ. ಎತ್ತಿಟ್ಕೊಂಡು ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೇಯ್ತಾ ಇತ್ತು. ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡಿರ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೆ. ಕಡಾಯಿಗಳನ್ನೇ ಅದರಲ್ಲೇನೆ 2 ಲೋಟ ನೀರಿನ ಹಾಕೊಂಡಿದ್ದೆ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಚೆನ್ನಾಗಿ ಕಾಯಿಸ್ಕೊತಾ ಇದೆ. ಯಾಕಂದ್ರೆ ಕಾಯಿಸಿರೋ ನೀರು ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ ನೀರ್ ಕಾದಿತ್ತು, ನೀರ್ನು ಕೂಡ ಹಾಕಿ ಮೊಟ್ಟೆ ಕೂಡ ಹಾಕಿದ್ನಲ್ಲ. ನಂತರ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. 1 ಸ್ಪೂನ್ ಅಥವಾ 3/4 ಸ್ಪೂನ್ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಕೊಂಡೆ. ನೀರು ಚೆನ್ನಾಗಿ ಕುದ್ಕೊ ಬಂದಾಗ ಅಕ್ಕಿ ಆಲ್ರೆಡಿ ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನ ಹಾಕಿ 1 ಕೂಗು ಅಥವಾ 1.5 ಕೂಗು ಬಂದ್ರೆ ಸಾಕು, ಬಿಸಿ ಬಿಸಿ ಆದಂತಹ ಎಗ್ ಬಿರಿಯಾನಿ ರೆಡಿ ಆಗತ್ತೆ.